ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದಲ್ಲಿ ಪೆಟ್ರೋಲ್ಗಾಗಿ ಇಷ್ಟು ಜನ ಮುಗಿಬಿದ್ರು, ಜೊತೆಗೆ ಗಲಾಟೆ ಬೇರೆ ಆಯಿತು. ನಿಜಕ್ಕೂ ಅಲ್ಲಿ ಅಭಾವ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಅಲ್ಲಿನ ಜಿಲ್ಲಾಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ಇಲ್ಲ, ಇದು ವದಂತಿ ಅನ್ನುವಂಥ ಕ್ಲಾರಿಟಿ ಕೊಡ್ತಿದ್ದಾರೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ನೋ ಸ್ಟಾಕ್ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ವದಂತಿ ಬಗ್ಗೆ ಧಾರವಾಡದ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸ್ಪಷ್ಟೀಕರಣ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ, ವದಂತಿ ಹಬ್ಬಿಸುತ್ತಿದ್ದಾರೆ ಕೆಲವರು. LPG ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಇಲ್ಲ ಅಂತ ವದಂತಿಗಳು ಹಬ್ಬಿದೆ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ನಮಗೆ ಬೇಕಾಗಿರುವಂಥ ಸ್ಟಾಕ್ ಇದೆ ಅನ್ನುವಂಥ ವಿಚಾರವನ್ನ ಅಲ್ಲಿನ ಜಿಲ್ಲಾಧಿಕಾರಿಗಳು ಸ್ನೇಹಲ್ ಅವರು ಮಾತನಾಡ್ತಾ ಪ್ರಸ್ತಾಪ ಮಾಡಿದ್ದಾರೆ. ಸಾರ್ವಜನಿಕರಲ್ಲಿ ಮನವಿ ಕೂಡ ಮಾಡಿದ್ದಾರೆ, ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ, ಆರಾಮಾಗಿರಿ, ಆತಂಕ ಪಡಬೇಡಿ, ಸ್ಟಾಕ್ ಇದೆ ಅಂತ. ಆ ನಿಟ್ಟಿನಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳು ಕೂಡ ಹಬ್ಬಿತಾ ಇದ್ದು ಅದರಿಂದ ಸಾರ್ವಜನಿಕರು ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ LPG ಹಾಗೂ ಡೀಸೆಲ್ ಮತ್ತೆ ಪೆಟ್ರೋಲಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತಪ್ಪು ಮಾಹಿತಿ ಸಾರ್ವಜನಿಕರಲ್ಲಿ ಮೂಡಿ ಬರ್ತಾ ಇದೆ. ದಯವಿಟ್ಟು ಇವುಗಳಿಗೆ ತಾವು ಕಿವಿ ಕೊಡಬಾರ್ದು ಅಂತ ನಾವು ನಿಮ್ಮಲ್ಲಿ ಮನವರಿಕೆ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪೆಟ್ರೋಲ್ ಬಂಕ್ಸ್ಗಳಲ್ಲಿ ಕೂಡ ಸಾಕಷ್ಟು ಸ್ಟಾಕ್ ನಮ್ಮಲ್ಲಿ ದಾಸ್ತಾನು ಲಭ್ಯ ಇದೆ. ಸುಮಾರು 4 ರಿಂದ 5 ದಿನಗಳಿಗೆ ಆಗುವಷ್ಟು ದಾಸ್ತಾನು ನಮ್ಮಲ್ಲಿ ಲಭ್ಯ ಇದೆ. ಆದಾಗ್ಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ 60 ರಿಂದ 65 KL ಡೀಸೆಲ್ ಮತ್ತು ಪೆಟ್ರೋಲ್ ಸೇಲ್ಸ್ ಆಗ್ತಾ ಇತ್ತು. ಆದ್ರೆ ಕಳೆದ 2 ದಿನಗಳಿಂದ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ತಪ್ಪು ಮಾಹಿತಿ ಹರಡಿಬಿಟ್ಟು ಡೀಸೆಲ್ ಮತ್ತೆ ಪೆಟ್ರೋಲ್ ಕೊರತೆ ಉಂಟಾಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಸುಳ್ಳು ಮಾಹಿತಿ ಪಬ್ಲಿಕ್ ಅಲ್ಲಿ ತಿಳಿದು ಬಂದಿರೋದ್ರಿಂದ ಸುಮಾರು 100 ರಿಂದ 110 KL ನಮ್ಮಲ್ಲಿ ಸೇಲ್ಸ್ ಆಗ್ತಾ ಇದೆ. ಯಾರು ಕೂಡ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರ್ದು. ಇದಾಗ್ಯೂ ಕೂಡ ಕೆಲವೊಂದು ಪೆಟ್ರೋಲ್ ಬಂಕ್ಸ್ ಒತ್ತಡದಿಂದ ಕ್ಲೋಸರ್ ಆಗಿರಬಹುದು, ಬಟ್ ಅವುಗಳು ರೀಫಿಲ್ ಮಾಡಿ ಅವರು ಮತ್ತೆ ಚಾಲು ಮಾಡ್ತಾರೆ. ಸೊ ದಯವಿಟ್ಟು ಯಾರು ಆತಂಕಕ್ಕೆ ಒಳಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಕ್ಯೂ ಮಾಡಿಕೊಂಡು ಪೆಟ್ರೋಲ್ ಬಂಕ್ಸ್ಗಳಲ್ಲಿ ಹೋಗಬೇಡಿ. ಮತ್ತೆ ಸಾಕಷ್ಟು ಸ್ಟಾಕ್ ಲಭ್ಯ ಇದೆ. ಸ್ಟಾಕ್ ಕಡಿಮೆ ಆಗ್ತಿರೋ ಹಾಗೆ IOCL, BPCL ಮತ್ತು HPCL ಅವರು ಅದನ್ನ ಮತ್ತೆ ಪೂರೈಸ್ತಾರೆ. ಸೊ ದಯವಿಟ್ಟು ಯಾರು ಆತಂಕಕ್ಕೆ ಒಳಗಾಗೋದು ಬೇಡ. ಮುಂದುವರೆದು ಗ್ಯಾಸ್ ಸಿಲಿಂಡರ್ಗೂ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸ್ಟಾಕ್ ಲಭ್ಯ ಇದೆ. ಪ್ರತಿನಿತ್ಯ ನಾವು ಸುಮಾರು 10,000ದಷ್ಟು ಸಿಲಿಂಡರ್ಸ್ಗಳನ್ನ ಸೇಲ್ಸ್ ಮಾಡಲಾಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಡೊಮೆಸ್ಟಿಕ್ 10,000 ಆಗ್ತಾ ಇದೆ ಮತ್ತು ನಮ್ಮ ಏನು ಕಮರ್ಷಿಯಲ್ ಸಿಲಿಂಡರ್ಸ್ ಇದೆ ಸುಮಾರು 800 ಸಿಲಿಂಡರ್ಸ್ ಅಷ್ಟು ನಾವು ಸೇಲ್ಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಕಾರಣಕ್ಕೂ ಜನ ಆತಂಕಕ್ಕೆ ಒಳಗಾಗೋದು ಬೇಡ. ಏನು ನಿರ್ದೇಶನಗಳು ಸರ್ಕಾರದಿಂದ ಬರ್ತಾ ಇದೆ ಆ ರೀತಿ ಸಾರ್ವಜನಿಕರು ಕ್ರಮ ವಹಿಸಬೇಕು. ಮತ್ತೆ ಯಾವುದೇ ಸುಳ್ಳು ಮಾಹಿತಿಗೆ ಕಿವಿ ಕೊಡಬಾರ್ದು ಅಂತ ನಾನು ಮನವರಿಕೆ ಮಾಡ್ತೀನಿ.